ಸಿನಿಮಾ ರಂಗದಲ್ಲಿ ಒಂದಿಲ್ಲ ಒಂದು ರೀತಿ ಆಘಾತಗಳು ಎದುರಾಗ್ತಿರೋಂಥದ್ದು ಹೌದು. ಹೊಸ ವರ್ಷ ಬಂದರೂ ಸಹ ಸಾವು ನೋವುಗಳ ಸಂಖ್ಯೆ ಒಂದು ಕಡೆ ಆಗ್ತಿದ್ರೆ, ಮತ್ತೊಂದು ಕಡೆ ನಟಿಯರು ಈಗ ಆತ್ಮಹತ್ಯೆಗೆ ಶರಣಾಗ್ತಿರೋಂಥ ಒಂದು ಘಟನೆಗಳು ಕೂಡ ಈಗ ನಡೀತಿರೋಂಥದ್ದು. ಇದೊಂದು ರೀತಿ ನುಂಗಲಾರದ ತುತ್ತು ಅಂತ ಸಹ ಹೇಳ್ಬೋದು. ಇನ್ನು ಯಾರಪ್ಪ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೆ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನೂ ಚಿತ್ರರಂಗ ಸಾಕಷ್ಟು ಹೆಸರು ಮಾಡಬೇಕು ಅಂತ ಅಂದುಕೊಂಡು ಬಂದಿದ್ದೆ. ಕನ್ನಡದಲ್ಲಿ ಪುಟ್ಟಗೌರಿ ಮದುವೆ, ಶರಣದಾಸಿ, ಕಾವ್ಯಾಂಜಲಿ ಸೀರಿಯಲ್ನಲ್ಲೂ ಕೂಡ ಇವರು ಅಭಿನಯಿಸಿದರು. ತುಂಬಾ ಅದ್ಭುತವಾದ ಹೆಸರು ಮಾಡ್ತಿದ್ದಂಥ ಈ ನಟಿ ಇತ್ತೀಚೆಗೆ ನೀನಾದಿನ ಸೀರಿಯಲ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಆದರೆ ಈಗ ತಮಿಳಿನಲ್ಲಿ ಕೂಡ ಅಭಿನಯಿಸ್ತಿರೋ ಸಂದರ್ಭದಲ್ಲಿ ಈ ನಟಿ ಸಾವನ್ನಪ್ಪಿರುವಂಥದ್ದು. ಇವರು ಬೇರೆ ಯಾರಲ್ಲ, ಸಬ್ರನಾ ಆನಂದ್ ಅವರು. ಇನ್ನು ಸಬ್ರನಾ ಆನಂದ್ ಅವರಿಗೆ 27 ವರ್ಷ ವಯಸ್ಸಾಗಿತ್ತು. ಸದ್ಯ ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ದುಡುಕಿ ನಿರ್ಧಾರವನ್ನು ಮಾಡಿದ್ದಾರೆ. ಬಾಯ್ ಫ್ರೆಂಡ್ ಮಾಡಿದಂಥ ಮೋಸಕ್ಕೆ ಅವರು ಇಂಥ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿರೋದು. ಅವರು ಸತತವಾಗಿ 2 ವರ್ಷ ಪ್ರೀತಿ ಮಾಡ್ತಿದ್ರು. ಒಬ್ಬ ಸಿನಿಮಾದ ಕಲಾವಿದನಿಗೆ ಪ್ರೀತಿ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ತಮಿಳಿನಲ್ಲಿ ಪ್ರಮುಖವಾದ ಪಾತ್ರವನ್ನು ಒಂದು ಸೀರಿಯಲ್ನಲ್ಲಿ ಕೂಡ ಮಾಡ್ತಿದ್ರು. ಅವನು ಏನೋ ಇತ್ತೀಚೆಗೆ ಮದುವೆ ಆಗೋದಿಲ್ಲ ಅಂತೇಳಿ ಮೋಸ ಮಾಡಿದ್ದಾರಂತೆ. ಇದರಿಂದ ಸಾಕಷ್ಟು ನೊಂದಿದ್ದಂಥ ಇವರು ಒಂದು ವಾರದಿಂದ ಶೂಟಿಂಗ್ನಲ್ಲೂ ಕೂಡ ಭಾಗವಹಿಸಲಿಲ್ಲ. ಯಾಕೆ ಶೂಟಿಂಗ್ ಕೂಡ ಬಂತಿಲ್ಲ ಅಂತ ನೋಡಿದಾಗಲೇ ಗೊತ್ತಾಗಿದ್ದು ಅವರ ರೂಮ್ನಲ್ಲಿ ಆತ್ಮಹತ್ಯೆಗೆ